ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ನಿಪ್ಪಟ್ಟು. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ನಾನು ಈ ಬಟ್ಟದ್ಲೆ ಅರ್ಧ ಬಟ್ಲು ಶೇಂಗಾ ಬೀಜ ತೊಗೊಂಡಿದ್ದೀನಿ ರೀ. ಸಣ್ಣ ಉರಿ ಇಟ್ಕೊಳ್ರಿ. ಉರಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ನಿಮಿಷ ಶೇಂಗಾ ಈ ಥರ ಹುರ್ಕೊಳ್ಳಿ. ಹುರ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ರಿ ತಣ್ಣಗಾಗೋದಕ್ಕೆ. ಅದೇ ಬಟ್ಲದ್ಲೆ ಅರ್ಧ ಬಟ್ಲು ಪುಟಾಣಿ ತೊಗೊಂಡಿದ್ದೀನಿ ರೀ. ಮತ್ತು ಒಂದು ಪುಟ್ಟಿ ತೊಗೊಂಡು ಈಗ ಅದೇ ಬಟ್ಲು ಅಳತಿಲೆ 2 ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಅಳತಿ ಕರೆಕ್ಟ್ ತೊಗೊಂಡ್ರೆ ಕರೆಕ್ಟ್ ಬರ್ತಾವೆ ನೋಡಿರಿ. ನಿಪ್ಪಟ್ಟು ಭಾಳ ಸುಲಭ ಇದೆ ನಿಪ್ಪಟ್ಟು ಮಾಡೋದು. ಮೊದಲೇ ಸಲ ಮಾಡೋರು ಕೂಡ ನೀವು ಮಾಡ್ಕೋಬೋದು. ಈ ರೀತಿ ನೋಡಿ ನೀವು ಅಳತಿ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿ ಬರ್ತಾವೆ. ಅವು ಶೇಂಗಾ ತಣ್ಣಗಾದ್ಮೇಲೆ ಪುಟಾಣಿ ಶೇಂಗಾನ ಮಿಕ್ಸ್ ಮಾಡಿಕೊಂಡು ಜಾರ್ನಲ್ಲಿ ನಾನು ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಅರ್ಧ ಹಾಕಿ ಮಾಡ್ಕೊಂಡಿದ್ದೀನಿ ಸಣ್ಣಗೆ. ಇವಾಗ ಇನ್ನರ್ಧ ಉಳಿಸ್ಕೊಂಡಿನಲ್ಲ ಇವು ಹಾಕ್ಕೋತೀನಿ ನೋಡ್ರಿ. ತರಿಯಾಗಿ ರುಬ್ಕೋಬೇಕು. ನೀರು ಹಲ್ರಿ ಮತ್ತು ಹಾಗೆ ರುಬ್ಕೊಳ್ಳೋದಿದು ನೋಡಿ. ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಭಾಳ ಈಸಿ ಇದೆ ನೋಡಿರಿ ಇದು ನಿಪ್ಪಟ್ಟು ಮಾಡೋದು. ನೀವು ಮೊದಲೇ ಸಲ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾನು 2 ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಬೇಕಂದ್ರೆ ನೋಡಿ ಹಾಕ್ಕೊಳ್ರಿ, ನಿಮ್ಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗುತ್ತೆ ಅಂಥೇಳಿ. ಮತ್ತು 2 ಚಮಚ ಕಾದ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿರಿ. ತಣ್ಣಂತ ಹಾಕ್ಕೋಬೇಡ್ರಿ, ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ರಿ. ಇವಾಗೆಲ್ಲನೂ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಡ್ರಿ. ಏನಪ್ಪ ನಿಪ್ಪಟ್ಟು ಮಾಡೋದು ಕಷ್ಟ ಅಂತ ಅನ್ಕೋಬೇಡಿ. ಭಾಳ ಈಸಿ ಅಂದ್ರೆ ಭಾಳ ಈಸಿ ಇದು ನೋಡಿರಿ. ಇದು ಫಸ್ಟ್ ಸರಿ ನೀವು ಮಾಡೋರು ಕೂಡ ಆರಾಮಾಗಿ ಮಾಡ್ಕೋಬೋದು ನೀವು. ಮತ್ತು ಅಳತಿ ಕರೆಕ್ಟ್ ಇರ್ಬೇಕು ನೋಡಿರಿ. ಈಗ ನಾನು ತೊಗೊಂಡ್ರೆ ಅಳತಿ ಕರೆಕ್ಟಾಗಿದೆ, ಪರ್ಫೆಕ್ಟು ಆಗಿದೆ ನೋಡಿರಿ. ಇದು 100% ಪರ್ಫೆಕ್ಟ್ ಐತಿ. ನೋಡ್ಕೊಂಡು ಮಾಡಿಕೊಡ್ರಿ. ಇವಾಗ ಸಣ್ಣಗೆ ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಚಿಮ್ಸ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಮಿದ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಅದೇ ಥರ ಹದಾನೆ ಚೆನ್ನಾಗಿ ಮಿದ್ಕೊಂಡು ಕಲಿಸ್ಕೊಳ್ಳಿ. ಎಲ್ಲ ಮಿಕ್ಸ್ ಆಗಬೇಕಲ್ಲ, ಪೌಡ್ರ್ ಅದು ಮಾಡ್ಕೊಂಡಿದ್ದೆಲ್ಲ ಇದು ಹಿಟ್ಟು ಜೊತೆ ಅಕ್ಕಿ ಹಿಟ್ಟಿನ ಜೊತೆ ಹಂಗಂದು ಚೆನ್ನಾಗಿ ಮಿದ್ಕೊಂಡು ಹಾಕ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಲಿ, ತೀರ ಮಿದುವಲ್ಲ ಇದನ್ನಲ್ಲ, ಮೀಡಿಯಮ್ ಅಂತೀವಲ್ಲ ಹಾಗೆ ನೋಡಿ. ಈ ಥರ ಹದ ಇರಲಿ. ಇವಾಗ ನಾನು ಲಟ್ಸೋದಕ್ಕೆ ಒಂದು ಉಳ್ಳಿ ತೊಗೊಂಡು ಹಿಟ್ಟು ಒಣಗುತ್ತಂದು ಒಂದು ಪಾತ್ರೆನ ಮುಚ್ಕೋತಾ ಇದ್ದೀನಿ. ಅದಕ್ಕೆ ನೀವು ಬೇಕಂದ್ರೆ ಒಂದು ಬಟ್ಟೆ ಕೂಡ ಮುಚ್ಕೋಬೋದು. ನಾನು ಚಪಾತಿ ಮಣಿ ತೊಗೊಂಡು ಒಂದು ಕವರ್ ತೊಗೊಂಡಿದ್ದೀನಿ ಪ್ಲಾಸ್ಟಿಕ್. ಅದಕ್ಕೆ ಕೆಳಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಳ್ಳಿ ಇಟ್ಕೊಂಡು ಲಟ್ಟಿಸ್ಕೋತಾ ಇದ್ದೀನಿ ನೋಡಿರಿ. ಚಪಾತಿ ಗತ್ಲೆ ಲಟ್ಸ್ಕೋಬೇಕು. ಅದು ಲಟ್ಸೋದು ಕೋಲಿಗೆ ಕೂಡ ನೀವು ಒಂದು ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಅಂದ್ರೆ ಅದು ಹತ್ಕೊಳ್ಳೋದಿಲ್ಲ. ಅದಕ್ಕೆ ಈಸಿ ಆಗುತ್ತೆ ನಿಮ್ಗೆ ಲಟ್ಸೋದಕ್ಕೆ. ಭಾಳ ಅಂದ್ರೆ ಭಾಳ ಈಸಿ ಐತೆ ನೋಡಿರಿ ಮಾಡೋದು ಇದು. ಮತ್ತು ಬೇಗನೆ ಆಗುತ್ತೆ, ರುಚಿನೂ ತುಂಬ ಚೆನ್ನಾಗಿರ್ತಾವೆ ನೋಡಿ. ಮತ್ತು ಅದನ್ನೀಗ ನಾನು ಒಂದು ಮುಚ್ಚಣಿಕೆ ತೊಗೊಂಡು ಈ ಥರ ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ರೌಂಡು ಶೇಪ್ ಚೆನ್ನಾಗಿ ಬರುತ್ತೆ ಅಂದು ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಮತ್ತು ಈಸಿನೂ ಆಗುತ್ತೆ ನಿಮಗೆ ಮಾಡ್ಕೊಳ್ಳೋದಕ್ಕೆ. ನೋಡಿ ತೋರಿಸ್ತೀನಿ ನೋಡಿ. ಇವಾಗ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ಅಳತೆಯಾಗಿದೆ ನೋಡಿ. ಈ ಹದ ಇದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾವೆ. ನಾನಿವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವು ಲಟ್ಸೋದ್ರಾಗ ಎಣ್ಣೆ ಬಿಸಿ ಆಗುತ್ತಂದು ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ನೋಡಿ. ಇದೇ ಥರ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ. ಇದು ಸುತ್ತಲೇನಿದೆ ಅಲ್ಲ, ಇದು ಹಂಚಿ ಉಳಿದಿರ್ತೈತಲ್ಲ, ಅದನ್ನು ತಗೊಂಡು ಇನ್ನೊಂದು ಉಳಿ ಲಟ್ಸ್ಕೊತಿರಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಭಾಳ ಅಂದ್ರೆ ಭಾಳ ಈಸಿ ಐತೆ ನೋಡಿರಿ ಇದು ಮಾಡೋದು. ಬೇಗನೆ ಆಗುತ್ತಾವೆ ಮತ್ತು ತುಂಬ ರುಚಿಯೂ ಆಗ್ತಾವೆ ಇವು. ನೀವು ಈ ಥರ ಒಂದು ಸರಿ ಕರೆಕ್ಟ್ ಅಳತಿ ಇದೆಯಲ್ಲ ಇದು ನೋಡಿಕೊಂಡು ಒಂದು ಸರಿ ಮಾಡಿಕೊಂಡು ತಿಂದು ನೋಡಿ, ಹೇಳ್ರಿ ರುಚಿ ಹೇಗಿದೆ ಅಂತ. ಮರಿದೇನೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೋಡಿ. ಪೇಪರಿಗೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಇನ್ನೊಂದು ಉಳ್ಳಿ ಇಟ್ಟು ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ಕೋಲಿಗೆ ಕೂಡ ಒಂದು ಸ್ವಲ್ಪ ಎಣ್ಣೆ ಸವರ್ಕೋಬೇಕು. ಇವಾಗ ಈ ಥರ ಲಟ್ಸ್ಕೊಂಡು
ಆಗಲ್ಲಿ ಕಟ್ ಮಾಡ್ಕೊಂಡ್ರಲ್ಲ ಅದೇ ಥರ ಮುಚ್ಚಣಿಕೆಯಿಂದ ರೌಂಡಾಗಿ ಕಟ್ ಮಾಡ್ಕೋಬೇಕು. ಬೇಗನೆ ಆಗಿಬಿಡುತ್ತೆ ಅಂದರೆ ಇದು ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ. ಈಗ ಹಬ್ಬಕ್ಕಂತ ಚಕ್ಲಿ ಕೋಡ್ಬೇಳೆ ನಿಪ್ಪಟ್ಟು ಎಲ್ಲ ಮಾಡ್ತಿರ್ತೀರಲ್ಲ, ಇವಾಗ ಈ ಥರ ಒಂದು ನಿಪ್ಪಟ್ಟು ಮಾಡ್ಕೊಂಡು ನೋಡಿ ಹೇಗಿದೆ ರುಚಿ ಅಂತ ಹೇಳಿ. ಇವಾಗ ಎಣ್ಣೆ ಬಿಸಿ ಆಗಿದೆ ಅಲ್ಲ, ಗ್ಯಾಸ್ನ ಸಣ್ಣ ಮಾಡ್ಕೋತೀನಿ ರೀ. ಸಣ್ಣ ಮಾಡಿಕೊಂಡು ಇವಾಗ ನಿಪ್ಪಟ್ಟು ಲಡ್ಸಿಟ್ಕೊಂಡಿದ್ರಲ್ಲ ಅವ್ನ ಹಾಕ್ಕೋತಾ ಇದ್ದೀನಿ ನೋಡಿ. ನೀವು 3-4 ನಿಮ್ಗೆ ಎಷ್ಟು ಹಿಡಿತಾವು ಅಷ್ಟು ಹಾಕ್ಕೊಂಡು ಕರ್ಕೊಳ್ರಿ. ಒಂದು ಸೈಡ್ ಬೆಂದಮೇಲೆ ಹೊಳಿಸಿ ಹಾಕ್ಕೋಬೇಕು. ಅದೇ ಥರ ಹೊಳಿಸಿ ಹಾಕ್ಕೊಂಡು 1 ನಿಮಿಷ ಗರಿ ಗರಿ ಆಗ್ತಾವು ಕರ್ಕೊಡ್ರಿ. ಉರಿ ಸಣ್ಣಗೆ ಇಟ್ಕೊಂಡು ಕರೀರಿ. ಯಾವುದೇ ಕಾರಣಕ್ಕೆ ಉರಿ ಜೋರು ಇಡಬೇಡ್ರಿ. ಸಣ್ಣ ಇಟ್ಟು ನೀವು ಭಾಳ ಹೊತ್ತು ಹೊಳಿಸಾಕಿ ಹಿಂಗೆ 1 ನಿಮಿಷ ಕರ್ಕೊಂಡ್ರೆ, ಈ ಥರ ಗೋಲ್ಡ್ ಕಲರ್ ಬರೋವರೆಗೂ ಕರ್ಕೊಂಡ್ರೆ ಚೆನ್ನಾಗಿರ್ತಾವೆ. ಎಣ್ಣೆ ಬಸ್ಕೊಂಡು ತಕ್ಕೋಬೇಕು ಈಗ ಒಂದು ತಟ್ಟೆಗೆ. ನೋಡಿ ಇನ್ನೊಂದು ಒಬ್ಬೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಅದೇ ಥರ ಎಲ್ಲ ನಿಪ್ಪಟ್ಟನ್ನು ಕರ್ಕೋಬೇಕು ಲಟ್ಟಿಸ್ಕೊಂಡು. ನೋಡಿ ಒಂದು ಸೈಡ್ ಬೆಂದಮೇಲೆ ಹೊಳಿಸಿ ಹಾಕ್ತೀನಿ. ಅದೇ ಥರ ನೀವು ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಗರಿ ಗರಿಯಾಗಿ ಬರ್ತಾವ್ರಿ. ಅವಸರ ಮಾಡಿ ಬೇಗನೆ ತಗೊಳಕ್ಕೆ ಹೋಗ್ಬೇಡ್ರಿ. ಹೊಳಿಸಿ ಹಾಕ್ಕೊಂಡು ಚೆನ್ನಾಗಿ ಕರ್ಕೊಳ್ಳಿ ಈ ಥರ ಗೋಲ್ಡ್ ಕಲರ್ ಬರೋವರೆಗೂ. ನೋಡಿ ಈ ಥರ ಬರಬೇಕು. ಇವಾಗ ಎಣ್ಣೆ ಬಸ್ಕೊಂಡು ಒಂದು ತಟ್ಟೆಗೆ ತಗೋತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಗ್ಯಾವ ನೋಡ್ರಿ ಇವು, ಮತ್ತು ಅಷ್ಟೇ ಕ್ರಿಸ್ಪಿ ಆಗ್ಯಾವ ನೋಡ್ರಿ. ನೋಡಿ ಇದೇ ಥರ ಎಲ್ಲನೂ ಕರ್ಕೊಂಡಿದ್ದೀನಿ ನೋಡ್ರಿ ನಿಪ್ಪಟ್ಟನ್ನ. ನೋಡ್ರಿ ಸೌಂಡ್ ಕೂಡ ಹೇಗೆ ಬರ್ತಾ ಇದೆ ನೋಡಿ. ಅಳತಿ ಪರ್ಫೆಕ್ಟ್ ಆಗೈತೆ ನೋಡ್ರಿ. ಈ ಥರ ಅಳತಿ ಕರೆಕ್ಟ್ ಆಗಿದ್ರೆ ನಿಪ್ಪಟ್ಟು ಚೆನ್ನಾಗಿ ಬರ್ತಾವ್ರಿ. ನೋಡಿ ಇವಾಗ ಒಂದು ಮುರಿದು ತೋರಿಸ್ತೀನಿ ನೋಡ್ರಿ. ನೋಡಿ ಸೌಂಡ್ ಕೂಡ ಹೇಗೆ ಬರ್ತಾ ಇದೆ, ಎಷ್ಟು ಕ್ರಿಸ್ಪಿ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಹೇಳಿದರೆ ನಿಮ್ಗೆ ಗೊತ್ತಾಗಲ್ರಿ. ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ನೋಡ್ರಿ, ಇದೇ ಅಳತಿ ಕರೆಕ್ಟ್ ಗೊತ್ತಾಗುತ್ತೆ ನಿಮ್ಗೆ. ಆವಾಗ ಕಮೆಂಟ್ಸ್ ಬಾಕ್ಸ್ನಲ್ಲಿ ರುಚಿ ಹೇಗಿದೆ ಅಂತ ಹಾಕಿ. ಇವಾಗ ನೋಡಿ ಇವೆಲ್ಲ ರೆಡಿ ಆಯ್ತವಲ್ಲ, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.